ಬಿಡಿಎ ಹಾಗೂ ರೈತರ ನಡುವೆ ಜಟಾಪಟಿ ನಡೀತಾ ಇದೆ. ಬಿಡಿಎ ಸರ್ಕಾರದ ವಿರುದ್ಧ ಭುಗಿಲೆದ್ದಿದೆ ಈಗ ಆಕ್ರೋಶ. ಯಾಕಂದ್ರೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. PRR ರಸ್ತೆ ನಿರ್ಮಾಣವನ್ನು ಖಂಡಿಸಿ ರೈತರು ಹೋರಾಟವನ್ನು ನಡೆಸ್ತಾ ಇರುವಂತದ್ದು. ಬಿಡಿಎ ಹಾಗೂ ರೈತರ ನಡುವೆ ಜಟಾಪಟಿ ನಡೀತಾ ಇದೆ ಕೆಲವೊಂದು ಕಾರಣಕ್ಕೆ. ಯಾಕಂದರೆ ಬಿಡಿಎ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಬಿಗಿಲಿದೆ. ರೈತರು ಕೂಡ ಆಕ್ರೋಶವನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, PRR ರಸ್ತೆ ನಿರ್ಮಾಣವನ್ನು ಖಂಡಿಸಿ ಇವರು ಹೋರಾಟವನ್ನು ಮಾಡ್ತಾ ಇದೆ. ಎಲ್ಲ ರೈತರು ಕೂಡ PRR ರಸ್ತೆ ನಿರ್ಮಾಣದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಅವೈಜ್ಞಾನಿಕವಾದಂತಹ ಒಂದು ಪ್ಲಾನನ್ನು ಮಾಡ್ತಾ ಇದೆ. ಯಾವುದೇ ರೀತಿಯ ಒಂದು ಪ್ಲಾನ್ ಇದು ಸರಿಯಾಗಿ ಇಲ್ಲ. ಸರ್ಕಾರದ ನಡೆಯನ್ನು ಖಂಡಿಸಿ ರೈತರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮತ್ತು ರೈತರಿಂದ ರಾಜ್ಯಪಾಲರಿಗೆ ದೂರು ಕೊಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. 20 ವರ್ಷದಿಂದ PRR ರಸ್ತೆ ನಿರ್ಮಾಣದಲ್ಲಿ ಹಲವು ನೀತಿ ಇತ್ತು. ಸರ್ಕಾರದ ನೀತಿಯನ್ನು ಖಂಡಿಸಿ 74 ಹಳ್ಳಿಗಳ ರೈತರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಫೆರಿಫೆರಲ್ ರಿಂಗ್ ರಸ್ತೆ ಏನಿದೆ ಆ ನಿರ್ಮಾಣ ಕೈ ಬಿಡುವಂತೆ ರೈತರು ಪಟ್ಟಣ ಹಿಡಿದಿದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. PRR ರಸ್ತೆ ನಿರ್ಮಾಣವನ್ನು ಖಂಡಿಸಿ ರಾಜ್ಯಪಾಲರಿಗೆ ದೂರು ಕೊಡೋಕೆ ಕೂಡ ಮುಂದಾಗಿದ್ದಾರೆ. PRR ರಸ್ತೆ, ಪೆರಿಫೆರಲ್ ರಸ್ತೆ ನಿರ್ಮಾಣ, ಭೂ ಪರಿಹಾರದಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ. ನಮಗೆ ಸರಿಯಾದ ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ. ನಮ್ಮ ಭೂಮಿಯನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆ ಸರಿಯಾದ ರೀತಿ ನಮಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೊಸ ಆ್ಯಕ್ಟ್ ಪ್ರಕಾರ ಭೂ ಪರಿಹಾರ ನೀಡದೆ ಹಳೆ ಆ್ಯಕ್ಟ್ ಪ್ರಕಾರ ನಮಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಹೊಸ ಆ್ಯಕ್ಟ್ ಪ್ರಕಾರ ನೀವು ಕೊಟ್ಟರೆ ನಮಗೆ ಜಾಸ್ತಿ ದುಡ್ಡು ಬರುತ್ತೆ, ಹಳೆ ಆ್ಯಕ್ಟ್ ಏನಿದೆ ಅದು ನಮಗೆ ಯಾಕೋ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ರಾಜ್ಯಭವನದ ಒಂದು ಕದವನ್ನು ತಟ್ಟಲಿದ್ದಾರೆ ಅನ್ನದಾತರು ಅಂತ ಹೇಳ್ತಾ ಇದ್ದಾರೆ. ಹೋಗಿ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡ್ತಾರೆ. ನೋಡಿ, ಏನು ಈ ರೀತಿಯಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ನಮ್ಮ ಭೂಮಿಯನ್ನು ತೆಗೆದುಕೊಂಡಿದೆ, ಆದರೆ ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕೊಡ್ತಾ ಇಲ್ಲ, ನಮಗೆ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ತುಂಬ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಭೂ ಪರಿಹಾರದ ನೀತಿಯನ್ನು ಖಂಡಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯಪಾಲರಿಗೆ ದೂರನ್ನು ಕೂಡ ಇವತ್ತು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. PDA ಮತ್ತು ಸರ್ಕಾರ ಏನು ಇವೆರಡೂ ಕೂಡ ನಮಗೆ ಮೋಸವನ್ನು ಮಾಡ್ತಾ ಇದೆ. ನಮ್ಮ ಜಾಗವನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. PRR ರಸ್ತೆ ನಿರ್ಮಾಣ ಮಾಡೋದನ್ನು ಖಂಡಿಸಿ, ಬೇಡ ನಮಗೆ ಈ ಒಂದು ರಸ್ತೆ ಬೇಡ, ನಮಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡ್ತಾ ಇಲ್ಲ. ಹಳೆ ಆ್ಯಕ್ಟ್ ಪ್ರಕಾರನೇ ಇವರು ಪರಿಹಾರ ಕೊಡ್ತಾ ಇದ್ದಾರೆ. ಹೊಸ ಆ್ಯಕ್ಟ್ ಪ್ರಕಾರ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ, ಯಾಕಂದರೆ ಅದರಲ್ಲಿ ಅಮೌಂಟು ಏನಿರುತ್ತೆ ಜಾಸ್ತಿ ಇರಬಹುದು. ಹೀಗಾಗಿ ರೈತರು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾಯಿದೆ. 20 ವರ್ಷದಿಂದ PRR ರಸ್ತೆ ನಿರ್ಮಾಣದಲ್ಲಿ ಹಲವು ನೀತಿಗಳಿತ್ತು. ಆ ನೀತಿಗಳನ್ನು ಖಂಡಿಸಿ ಈಗ ರೈತರು ಹೋರಾಟವನ್ನು ಮಾಡ್ತಾ ಇರೋದು. ಸುಮಾರು 74 ಹಳ್ಳಿಯ ರೈತರು ಸೇರಿಕೊಂಡು ರಾಜ್ಯಪಾಲರಿಗೆ ಇದರ ಬಗ್ಗೆ ದೂರನ್ನು ಕೊಡೋಕೆ ಮುಂದಾಗಿದ್ದಾರೆ. ಇಂದು ಪೆರಿಫೆರಲ್ ರಿಂಗ್ ರಸ್ತೆ ಏನಿದೆ ಆ ರಸ್ತೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ರೈತರು ದೂರನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ರಸ್ತೆ ಏನಿದೆ ನೋಡಿ, ಭೂ ಪರಿಹಾರವನ್ನು ಕೊಡೋದ್ರಲ್ಲಿ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ ಪರಿಹಾರವನ್ನು. ಹೀಗಾಗಿ ನಮಗೆ ಎಲ್ಲೋ ಒಂದು ಕೂಡ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡ್ತಾ ಇದೆ ಸರ್ಕಾರ ಮತ್ತು BDA ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ವಿಚಾರವಾಗಿ ರಾಜ್ಯಪಾಲರಿಗೆ ಕೂಡ ದೂರನ್ನು ಕೊಡೋಕೆ ಮುಂದಾಗಿದೆ. ಇಂದು ಹೋಗಿ ದೂರನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ BDA ಮತ್ತು ರೈತರ ನಡುವೆ ಒಂದು ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಎಲ್ಲಿಗೋಗಿ ನಿಲ್ಲುತ್ತೆ ನೋಡಬೇಕು. ಸೂಕ್ತ ಪರಿಹಾರ ಕೊಡ್ತಾರಾ ಅಥವಾ ಹಳೇದೇನಿದೆ ಆ್ಯಕ್ಟ್ ಅದನ್ನೇ ನೋಡಿಕೊಂಡು ಅದೇ ರೀತಿಯಲ್ಲಿ ಕೊಡ್ತೀವಿ ಅಂತಾರೆ, ಗೊತ್ತಿಲ್ಲ. BDA ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. BDA ಮತ್ತು ರೈತರ ಮಧ್ಯೆ ಈಗ ಈ ಒಂದು ವಿಚಾರವಾಗಿ ಗೊಂದಲ ಉಂಟಾಗಿದೆ, ಜಟಾಪಟಿ ಉಂಟಾಗ್ತಾ ಇದೆ, ಕ್ವಶನ್ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸರಿಯಾದ ರೀತಿಯಲ್ಲಿ ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರ ಸಿಗ್ತಾ ಇಲ್ಲ, ಆ ಪರಿಹಾರವನ್ನು ನೀವು ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಹೇಳಿ ರೈತರು ಕೇಳ್ತಾ ಇರುವಂಥದ್ದು. ರಾಜ್ಯಪಾಲರಿಗೆ ದೂರು ಕೂಡ ಇವತ್ತು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.